ಪರಮೇಶ್ವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಜಾರಿ ನಿರ್ದೇಶನಾಲಯದ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನಲ್ಲಿ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಡೀ ದಾಳಿ ಆಯ್ತಲ್ಲ ಪರಮೇಶ್ವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ, ಆ ದಾಳಿ ಬಗ್ಗೆ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರ ಪ್ರತಿಕ್ರಿಯೆ. ಅವರು ಹೇಳ್ತಿದ್ದಾರೆ, ಶ್ರೀನಿವಾಸರು 100ಕ್ಕೆ 150% ಟಾರ್ಗೆಟ್ ಮಾಡಿ ಇಂಥದ್ದೊಂದು ದಾಳಿ ಮಾಡಿದ್ದಾರೆ. 100ಕ್ಕೆ 150% ಅಂತೆ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದಾರೆ. ಬಿಜೆಪಿನವರು 10 ರೂಪಾಯಿ ಎಲ್ಲೂ ಕೂಡ ಕಾಸೆ ಮುಟ್ಟಿಲ್ವಾ? ಯಾಕೆ ಬರೀ ಕಾಂಗ್ರೆಸ್ನವ್ರ ಮೇಲೆ ದಾಳಿಗಳಾಗುತ್ತೆ? ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಹತ್ರ ಎಷ್ಟು ಸಾವಿರ ಕೋಟಿ ರೂಪಾಯಿ ಇದೆ? ಕೇವಲ ಕಾಂಗ್ರೆಸ್ನವರು ಕಾಣಿಸ್ತಾರಾ? ಶುಗರ್ ಫ್ಯಾಕ್ಟರಿ ಇರೋರು ಬಿಜೆಪಿನಲ್ಲಿ ಎಷ್ಟು ಜನ ಇದ್ದಾರೆ? ಹೀಗಂತ ಗುಬ್ಬಿ ಶ್ರೀನಿವಾಸ್ ಮಾತನಾಡಿದ್ದಾರೆ. 100-150% ಟಾರ್ಗೆಟ್. ಇದುವರೆಗೂ ಕಳೆದ 11 ವರ್ಷದಲ್ಲಿ ಯಾರ್ಯಾರ ಮೇಲೆ ಇಡಿ ರೈಡ್ ಇದೆಯಾ, ಅದು ಯಾರು ಬಿಜೆಪಿ ಮೇಲೆ ಮಾಡಿದಾರ? ಬಿಜೆಪಿಲಿ ಇರ್ತಕ್ಕಂಥವ್ರೆಲ್ಲ ಸತ್ಯ ಹರಿಶ್ಚಂದ್ರರ 10 ರೂಪಾಯಿ ಕಾಸು ಎಲ್ಲೂ ಮುಟ್ಟೇ ಇಲ್ವಾ? ಎಲ್ಲರೂ ಈಗ ಜನತಾ ಮನೆಗಳಿಗೆ ವಾಸ ಮಾಡ್ತಾವ್ರ? ಯಾರು ಶ್ರೀಮಂತರು ಇಲ್ವೇ ಇಲ್ವಾ? ಯಡಿಯೂರಪ್ಪನವ್ರದ್ದು ಎಷ್ಟು 1000 ಕೋಟಿ ಐತೆ? ಎಷ್ಟು ಕಾಲೇಜುಗಳವೆ? ಅವರವು ಮೆಡಿಕಲ್ ಕಾಲೇಜ್ ಇಲ್ವಾ? ಇಂಜಿನಿಯರಿಂಗ್ ಕಾಲೇಜ್ ಇಲ್ವಾ? ಇಂಜಿನಿಯರಿಂಗ್ ಕಾಲೇಜ್ ಇರೋರು, ಮೆಡಿಕಲ್ ಕಾಲೇಜ್ ಇರೋರು ಎಷ್ಟು ಜನ ಬಿ ಜೆ ಪಿಲವ್ರೆ? ಶುಗರ್ ಫ್ಯಾಕ್ಟ್ರಿ ಇರೋರು ಎಷ್ಟು ಜನ ಬಿ ಜೆ ಪಿಲವ್ರೆ? ಅವರ ಯಾವನಾರ ಒಬ್ಬರದ ಇಡಿ ಮಾಡಿದಾರ? ಪರ್ಟಿಕ್ಯುಲರ್ ಆಗಿ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರನ್ನ ನಾಯಕರುಗಳನ್ನ, ವಿರೋಧ ಪಕ್ಷದ ನಾಯಕರುಗಳನ್ನೇ ಮಾಡ್ತಾರೆ ಅಂತಂದ್ರೆ ಅದು ಬೇಕು ಅಂತ ಪರ್ಪಸ್ಫುಲಿ ಮಾಡಿರ್ತಕ್ಕಂಥದ್ದು. ಹೌದು, ಅವರು ದಲಿತ ಮುಖಂಡರು, ಪ್ರಭಾವಿ ನಾಯಕರು ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಅವೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. 2 ಬಾರಿ ಅವರು KPCC ಅಧ್ಯಕ್ಷರಾಗಿದ್ದಂಥವ್ರು, ರಾಜ್ಯದ ಒಬ್ಬ ಪ್ರಭಾವಿ ಸಚಿವರು. ಅವ್ರ ಮೇಲೆ ತಗೊಂಡಲ್ಲಿ ಇನ್ನೇ ನಮ್ಮಂಥ ಅಮಾಯಕರ ಮೇಲೆ ಮಾಡ್ತಾರ? ಅವ್ರ ಮೇಲೆ ಮಾಡ್ಬೇಕಲ್ವಾ? ಅದಕ್ಕೆ ಯಾರು ಪಕ್ಷ ಕಟ್ಟಕ್ಕೆ ಶಕ್ತಿ ಇರ್ತಕ್ಕಂಥವ್ರು ಇದ್ದಾರೆ, ಯಾರು ಮುಂಚೂಣಿ ನಾಯಕರು ಇದ್ದಾರೆ, ಅವ್ರನ್ನೆಲ್ಲರೂ ಕೂಡ ಬೆದರಿಸ್ತಕ್ಕಂಥ ಕೆಲಸವನ್ನು ಇಡಿ ಅವರು, BJP ಅವರು ವ್ಯವಸ್ಥಿತವಾಗಿ ಮಾಡ್ತಾವ್ರೆ. ಅದರ ಒಂದು ಭಾಗ ಪರಮೇಶ್ವರ್ ಅವ್ರ ಮೇಲೆ ಮಾಡಿರ್ತಕ್ಕಂಥದ್ದು. ಹೌದು ಹೌದು, ಈ ಸುಪ್ರೀಂ ಕೋರ್ಟ್ಗೂ ಇದ್ರ ಮನವರಿಕೆ ಆಗಿರೋದ್ರಿಂದಲೇ ಸುಪ್ರೀಂ ಕೋರ್ಟು ಕೂಡ ಅವ್ರಿಗೆ ಚಿಮಾರಿ ಹಾಕಿರ್ತಕ್ಕಂಥದ್ದು. ನೀವು ತಮಿಳುನಾಡು ಕೇಸಲ್ಲಿ ಸುಪ್ರೀಂ ಕೋರ್ಟು ಕೂಡ ಅನ್ನೆಸರಿ ನೀವು ಥ್ರೆಟ್ ಮಾಡ್ತೀರಾ ಅಂತಕ್ಕಂಥದ್ದನ್ನ ಅವ್ರಿಗೆ ಚಿಮಾರಿ ಹಾಕಿರ್ತಕ್ಕಂಥದ್ದು. ಉದ್ದೇಶ ಏನು? ಇನ್ನು ಮುಂದೆ ಎಲ್ಲ